ಎಲ್ಲರಿಗೂ ಹಾಯ್. ನೀವು ಎಷ್ಟೋ ಥರ ಪರೋಟ ತಿಂದಿರ್ತೀರ, ಬಟ್ ನಾನಿಲ್ಲಿ ತೋರಿಸೋ ಪರೋಟ ನೀವು ಮಾಡಿರಲ್ಲ, ತಿಂದಿರಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. ಅದು ಯಾವ ಪರೋಟ ಅಂದರೆ ಪಪ್ಪಾಯ ಜೊತೆ ಪರೋಟ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಖತ್ ಟೇಸ್ಟ್ ಆಗಿರುತ್ತೆ, ಹಾಗೆ ನಾವು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಅದರಲ್ಲಿ ಚಳಿಗಾಲದಲ್ಲಿ ಪಪ್ಪಾಯ ತಿಂದರೆ ಬಾಡಿ ಸ್ವಲ್ಪ ತಂಪಾಗ್ದೇ ಹೀಟಾಗಿರುತ್ತೆ. ಸೊ ಅಂಥ ವಿಡಿಯೋ ನೋಡೋಣ ಅಂದರೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತ್ ವ್ಲಾಗ್ಸ್ ಕನ್ನಡ. ಇಲ್ಲಿ ನಾನು ಒಂದು ಪಪ್ಪಾಯ ಎಷ್ಟೋ ಕಷ್ಟಪಟ್ಟು ಕಾಯಿ ತರಿಸಿದ್ದೆ. ಈ ಕಾಯಲ್ಲಿ ನಾವು ಪರೋಟ ಮಾಡ್ತಾಯಿದ್ವಿ. ಈ ಕಾಯಿ ತಂದಾಗ ಸ್ವಲ್ಪ ಹಾಲಿನ ಅಂಶ ಇರುತ್ತಲ್ಲ, ಅವೆಲ್ಲ ತೊಳಿಬೇಕು. ತೊಳೆದಾಗ ಮೇಲಿರೋ ಗಮ್ಮು ಥರ ಎಲ್ಲ ಹೋಗ್ಬಿಡುತ್ತೆ. ಆವಾಗ ನಮಗೆ ಆ ಪಪ್ಪಾಯ ವಾಸನೆ, ಹಸಿ ವಾಸನೆ ಅನ್ನೋದಿಲ್ಲದೇ ಪರೋಟ ಅನ್ನೋದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಆ ಹಾಲು ಸ್ವಲ್ಪ ಒಂದು ದಿನ ಇಟ್ಬಿಟ್ರೆ ಸ್ವಲ್ಪ ಗಟ್ಟಿಯಾಗಿ ಅಂಟ್ಕೊಳುತ್ತೆ. ಅದಕ್ಕೆ ನಾನು ಇದರಲ್ಲಿ ಕೆರೆದು ತೊಳೆದೆ. ಆಮೇಲೆ ಆ ಕಡೆ ಈ ಕಡೆ ಸ್ವಲ್ಪ ಕಟ್ ಮಾಡಿ ನಮಗೆ ಪರೋಟಾಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡ್ಕೊಳ್ಳೋಣ. ಇದು ನಾಟಿದು ಪಪ್ಪಾಯ ಅಲ್ವಾ, ಜಾಸ್ತಿ ಬೀಜ ಇರುತ್ತೆ. ಹೈಬ್ರಿಡ್ ಪಪ್ಪಾಯ ಆದರೆ ಅಷ್ಟು ಬೀಜ ಇರಲ್ಲ. ನೋಡ್ತಾ ಇದ್ರಲ್ಲ ಎಷ್ಟೊಂದು ಬೀಜ. ಅಯ್ಯೋ, ಇದರಲ್ಲಿ ಎಷ್ಟು ಗಿಡ ಬರುತ್ತಲ್ವ, ಒಂದು ಪಪ್ಪಾಯ ಕಾಯಿಂದ ಎಷ್ಟು ಗಿಡ ಬರುತ್ತೆ. ಈಗ ನಾವು ಬೀಜ ಎಲ್ಲ ತೆಗೆದುಬಿಟ್ಟು ಆ ಒಳಗಡೆ ಸ್ವಲ್ಪ ಸಣ್ಣ ಸಣ್ಣ ಬೀಜ ಥರ ಇರುತ್ತೆ, ಅದೂ ಇರಬಾರ್ದು. ಆ ಲೇಯರ್ನೇ ತೆಗೆದುಬಿಡಬೇಕು. ಅವಿದ್ರೆ ಸ್ವಲ್ಪನಾದರೂ ಇದ್ದರೆ ನಮಗೆ ಪರೋಟ ಅನ್ನೋದು ಕಹಿ ಬಂದ್ಬಿಡುತ್ತೆ. ಸೊ ಅದಕ್ಕಾಗಿ ನೀಟಾಗಿ ತೆಗಿಬೇಕು. ಈ ಕಡೆ ಗ್ರೀನ್ ಸಿಪ್ಪೆ ಇದೆಯಲ್ಲ, ಅದನ್ನು ನೀಟಾಗಿ ಎರೆದು ಬಿಡಬೇಕು. ಆ ಸಿಪ್ಪೆನೂ ಇರಬಾರ್ದು. ನೋಡ್ತಾ ಇದ್ರಲ್ಲಿ ಇದೇನು ಕಾಯಿ ಅಲ್ವಾ, ಹಣ್ಣಾದರೆ ನಮಗೆ ಸಿಪ್ಪೆ ಇರೋದು ಕಷ್ಟ ಆಗುತ್ತೆ. ಕಾಯಿ ಅಲ್ವಾ, ಗಟ್ಟಿಯಾಗಿರುತ್ತೆ, ಸಿಪ್ಪೆ ಆರಾಮ್ಸೆ ತೆಗಿಬೋದು. ಈ ಥರ ಸಿಪ್ಪೆ ಎಲ್ಲ ತೆಗೆದ್ಬಿಡ್ಬೇಕು ನೀಟಾಗಿ. ನಮಗೆ ಪಪ್ಪಾಯ ಹಣ್ಣು ಕಣ್ಣಿಗೂ ಒಳ್ಳೆಯದು, ಹೆಲ್ತಿಗೂ ಒಳ್ಳೆಯದು. ಅಂಥದ್ರಲ್ಲಿ ನಮಗೆ ಅಯ್ಯೋ ಚೀಪು ಪಪ್ಪಾಯನ್ನು ಕಡಿಮೆ ರೇಟ್ ಅಲ್ವಾ ಅಂತ ಅನ್ಕೋತೀವಿ. ಬಟ್ ಪಪ್ಪಾಯ ಕಾಯಿ ಸಿಗೋದೇ ಕಷ್ಟ ಆಗಿಬಿಡುತ್ತೆ. ಮಾರ್ಕೆಟಲ್ಲಿ ಹಣ್ಣು ಸಿಗುತ್ತೆ, ಬಟ್ ಕಾಯಿ ಸಿಗಲ್ಲ. ಸಿಪ್ಪೆ ಎರ್ದಾದ್ಮೇಲೆ ಇನ್ನೊಂದು ಸಲ ತೊಳಿಬೇಕು, ಯಾಕಂದರೆ ಅದರಲ್ಲಿ ಸ್ವಲ್ಪ ಒಗರಂಶ ಇರುತ್ತೆ. ಚೆನ್ನಾಗಿ ತೊಳೆದಾದ್ಮೇಲೆ ಆ ಒಗರಂಶ ಇರಲ್ಲ. ಆಮೇಲೆ ನಾವು ಯಾವ ರೆಸಿಪಿ ಮಾಡಿದರೂ ಆ ಪಪ್ಪಾಯ ಹಸಿ ವಾಸನೆ ಇಲ್ಲೇ ಚೆನ್ನಾಗಿ ಬರುತ್ತೆ. ಈ ಥರ ಪೀಸೆಲ್ಲ ಕಟ್ ಮಾಡಿದ್ಮೇಲೆ ತುರ್ಕೋಬೇಕು. ಫಸ್ಟ್ ನಮಗೆ ಈ ಪರೋಟಾಗೆ ತುರಿಬೇಕಲ್ಲ, ಸೊ ಅದಕ್ಕಾಗಿ ತುರಿತಾ ಇದ್ದೀನಿ. ನಮ್ಮ ವೀಡಿಯೋಗಳಲ್ಲಿ ಲೈನಲ್ಲಿ ಪಪ್ಪಾಯಕ್ಕೆ ಸಂಬಂಧಪಟ್ಟಿದ್ದು ವೀಡಿಯೋಗಳೇ ಬರುತ್ತೆ. ಯಾಕಂದರೆ ಪಪ್ಪಾಯದಲ್ಲಿ ಏನೇನು ಮಾಡ್ಬೋದು ಅಂತ ನಾನು ವೀಡಿಯೋಗಳು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನೋಡಿ, ನಿಮಗೆಲ್ಲಿ ಪಪ್ಪಾಯ ಕಾಯಿ ಸಿಕ್ಕಿದ್ರೆ ತಂದು ಮಾಡಿ. ಈ ಪಪ್ಪಾಯ ಎಲ್ಲ ನೋಡಿ ಈ ಥರ ತುರಿದಿದ್ದೀನಿ. ಈ ತುರಿ ನೋಡೋಕ್ಕೆ ಒಂಥರ ನನಗೆ ಯಾಕೋ ಒಂಥರ ಪ್ರಶಾಂತವಾಗಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಆ ಕಲ್ಲರು. ತುರಿದಾದ್ಮೇಲೆ ಇದರಲ್ಲಿ ಸ್ವಲ್ಪ ನೀರಂಶ ಇರುತ್ತಲ್ಲ, ನಾವು ಪಲ್ಯ ಮಾಡಿದರೆ ನೀರೇನು ತೆಗಿಬೇಕಾಗಿಲ್ಲ, ಹಾಗೆ ಪಲ್ಯ ಮಾಡ್ಬೋದು. ನಮಗೀಗ ಪರೋಟಾಗೆ ಸ್ಟಫಿಂಗ್ ಬೇಕಲ್ಲ, ಸೊ ಅದಕ್ಕಾಗಿ ನಾನು ನೀರು ಅನ್ನೋದು ಸ್ವಲ್ಪ ಹಿಂಡ್ಬಿಡ್ತಾ ಇದ್ದೀನಿ. ನೀರಿದ್ದರೆ ಗ್ರೇವಿ ಸ್ವಲ್ಪ ತೆಳ್ಳಗಾದರೆ ಪರೋಟ ನೀಟಾಗಿ ಬರೋಲ್ಲ. ಸೊ ಅದಕ್ಕಾಗಿ ಡ್ರೈ ಆಗಿರಬೇಕಂದ್ರೆ ಸ್ವಲ್ಪ ಚೆನ್ನಾಗಿ ಹಿಂಡಿಬಿಡಿ. ಇಲ್ಲಾಂದರೆ ಒಂದು ಕ್ಲಾತಲ್ಲಿ ಹಾಕಿ, ಡ್ರೈ ಕ್ಲಾತಲ್ಲಿ ಹಾಕಿ ಚೆನ್ನಾಗಿ ಕಟ್ಟಿಬಿಟ್ರೆ ನೀರೆಲ್ಲ ಬಂದುಬಿಡುತ್ತೆ. ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ರೆ ಸಾಕು, ಜಾಸ್ತಿ ಆಯಿಲ್ ಏನು ಬೇಡ. ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 2 ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 3 ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಎಲೆ ಒಂದು 3 ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದೇನು ಈರುಳ್ಳಿ ಜಾಸ್ತಿ ಬ್ರೌನ್ ಕಲರ್ ಏನು ಬರಬೇಕಾಗಿಲ್ಲ, ಸ್ವಲ್ಪ ಒಂದು ಅರ್ಧ ಬೆಂದರೆ ಸಾಕಾಗುತ್ತೆ. ಈಗ ಈ ಒಗ್ಗರಣೆಯಲ್ಲಿ ಪಪ್ಪಾಯಿ ತುರಿದಿದ್ವಲ್ಲ, ಆ ತುರಿ ಹಾಕ್ಬಿಡ್ಬೇಕು. ಇಲ್ಲಿ ಸಾರಿ, ನಾನು ಉಪ್ಪು ಖಾರ ಎಲ್ಲ ಹಾಕಿದ್ದು ವಿಡಿಯೋ ಮಿಸ್ ಆಗಿದೆ. ಸೊ ಅದು ಹೆಂಗೆ ಮಿಸ್ ಆಯಿತೋ ನನಗೆ ಆಶ್ಚರ್ಯ ಇದೆ. ಇಲ್ಲಿ ಏನಂದರೆ ನಾನು 1/4 ಟೇಬಲ್ ಸ್ಪೂನ್ ಅರಿಶಿನ, 1/4 ಟೇಬಲ್ ಸ್ಪೂನ್ ಖಾರ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಉಪ್ಪು, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿದೆ. ಬಟ್ ಆ ವಿಡಿಯೋ ಕ್ಲಿಪ್ ಹೆಂಗೋ ಮಿಸ್ ಆಯಿತು, ಡಿಲೇಟ್ ಆಗಿಬಿಟ್ಟಿದೆ. ಈಗ ಫೈನಲ್ ಒಂದು 5 ನಿಮಿಷ ಬೆಂದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಪರೋಟ ಸ್ಟಫಿಂಗ್ ರೆಡಿ ಆಗಿದೆ. ಈಗ ನಾನು ಗೋಧಿ ಹಿಟ್ಟು ಒಂದು ಅರ್ಧ kg ಈ ಥರ ಚೆನ್ನಾಗಿ ನಾದಿ ಇಟ್ಟಿದ್ದೀನಿ. ಇದರಲ್ಲೊಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು, ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ನಾದಿ ಒಂದು ಅರ್ಧ ಗಂಟೆ ಮುಂಚೆನೇ ಇಟ್ಟಿದ್ದೀನಿ. ನಾವು ಚಪಾತಿಗಾದರೆ ಸ್ವಲ್ಪ ಚಿಕ್ಕ ಉಂಡೆ ಮಾಡ್ಕೋಬೇಕು. ಪರೋಟಾಗಾದರೆ ಸ್ವಲ್ಪ ದಪ್ಪ ಉಂಡೆ ತೊಗೊಂಡ್ರೆ ಒಳಗಡೆ ಸ್ಟಫಿಂಗ್ ಕೊಡ್ತೀವಲ್ಲ, ಅದು ಆಚೆ ಬರ್ದೇನೆ ಒಳಗಡೆ ಇರುತ್ತೆ, ತಿಂದಾಗಲೂ ಪೊರೆ ಚೆನ್ನಾಗಿ ಬರುತ್ತೆ. ಓಕೆನಾ. ಈಗ ಈ ಥರ ದಪ್ಪ ಉಂಡೆ ತೊಗೊಂಡು ಸ್ವಲ್ಪ ಗೋಧಿ ಹಿಟ್ಟು ಒಂದು ಪ್ಲೇಟಲ್ಲಿ ತೊಗೊಂಡು ಅದ್ರ ಮೇಲೆ ಅದ್ದಿ, ನಾನು ಈಸಿ ಮೆಥಡಲ್ಲಿ ಹೇಳ್ತಾ ಇದ್ದೀನಿ, ಕಷ್ಟ ಇಲ್ಲದೆ ಪ್ರತಿಯೊಬ್ಬರು ಮಾಡ್ಬೋದು. ಹೊಸದಾಗಿ ಮಾಡೋರು ಸಹ ಈ ಥರ ಪರೋಟನೂ ಈಸಿಯಾಗಿ ಕಲ್ತ್ಕೊಂಡು ಮಾಡ್ಕೋಬೋದು. ಓಕೆನಾ. ಇಷ್ಟು ಹಗ್ಲ ತಟ್ಬಿಡ್ಬೇಕು. ಇಲ್ಲ ಚಪಾತಿ ಲಟ್ಟಣಿಗೆ ಇರುತ್ತಲ್ಲ, ಅದರಲ್ಲಾದರೂ ಒಂದಿಷ್ಟು ಹಗ್ಲ ತಟ್ಬಿಡಿ. ಕೆಲವ್ರಿಗೆ ಉಂಡೆ ಮಾಡೋದು, ಬೌಲ್ ಮಾಡೋದು ಕಷ್ಟ ಆಗುತ್ತಲ್ಲ, ಸೊ ಅದಕ್ಕಾಗಿ ನಾನು ಈಸಿ ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ಈಗ ಇದರಲ್ಲಿ ನಾವು ಪಪ್ಪಾಯ ತುರಿ ಪಲ್ಯ ಮಾಡಿ ಇಟ್ಕೊಂಡಿದ್ವಲ್ಲ, ತಣ್ಣಗಾಗಬೇಕು. ಅದು ತಣ್ಣಗಾದ್ಮೇಲೆ ಈ ಗೋಧಿ ಹಿಟ್ಟು ಒಳಗಡೆ ಹಾಕಿ ಚಪಾತಿ ರೌಂಡಾಗಿ ಒತ್ತಿದ್ವಲ್ಲ ಅದ್ರ ಮೇಲೆ ಹಾಕಿ ಈ ಥರ ಬೌಲ್ ಥರ ನೀಟಾಗಿ ಕವರ್ ಮಾಡಬೇಕು. ಎಲ್ಲಿ ಸಹ ಊರನ್ನ ಈಚೆ ಬರಬಾರ್ದು, ಅಷ್ಟು ನೀಟಾಗಿ ಕವರ್ ಮಾಡಬೇಕು. ನೆಕ್ಸ್ಟ್ ಬಂದು ಈ ಥರ ಮೇಲೆ ಸ್ವಲ್ಪ ಹಿಟ್ಟು ಎಕ್ಸ್ಟ್ರಾ ಏನಿದೆಯೋ
ಎಕ್ಸ್ಟ್ರಾ ಎಲ್ಲ ತೆಗೆದುಬಿಡ್ಬೇಕು. ಯಾಕಂದರೆ ನಮ್ಗೆ ಜಾಸ್ತಿ ಗೋಧಿ ಹಿಟ್ಟು ಆಗಿಬಿಡುತ್ತೆ. ಜಾಸ್ತಿ ಹಿಟ್ಟು ಇರೋ ಥರ ಇದ್ದರೆ ತೆಗೀರಿ, ಇಲ್ಲಾಂದರೆ ಬೇಡ. ನನಗಿಲ್ಲಿ ನೋಡ್ತಾ ಇದ್ರೆ ಗಣಪತಿಗೆ ಮೋದಕ ಮಾಡ್ತೀವಲ್ಲ, ನನಗೆ ಆ ಮೋದಕ ನೆನಪು ಬರ್ತಾ ಇದೆ. ಸ್ವಲ್ಪ ಹಿಟ್ಟು ಎಕ್ಸ್ಟ್ರಾ ತೆಗೆದುಬಿಟ್ಟು ಆಮೇಲೆ ಸ್ವಲ್ಪ ರೌಂಡ್ ಉಂಡೆ ಥರ ಮಾಡಿ ಫ್ಲಾಟಾಗಿ ತಟ್ಟಬೇಕು. ಈ ಥರ ತಟ್ಟಿದ್ಮೇಲೆ ನಾವು ಹಿಟ್ಟು ಇಟ್ಕೊಂಡಿದ್ದೀವಲ್ಲ ಗೋಧಿ ಹಿಟ್ಟು, ಅದರಲ್ಲಿ ಸ್ವಲ್ಪ ಅದ್ದಿ ಆಮೇಲೆ ನಾವು ನಿಧಾನವಾಗಿ ಮಾಡಬೇಕು. ಚಪಾತಿ ಪೂರಿ ಮಾಡಿದರೆ ಸ್ವಲ್ಪ ಫಾಸ್ಟಾಗಿ ಒತ್ತು ಬಿಡ್ತೀವಲ್ಲ, ಆ ಥರ ಫಾಸ್ಟಾಗಿ ಒತ್ತಬಾರ್ದು. ಪರೋಟ ಸ್ವಲ್ಪ ನಿಧಾನವಾಗಿ ಒತ್ತಬೇಕು. ಯಾಕಂದರೆ ಒಳಗಡೆ ಇರೋ ಸ್ಟಫ್ನ ಈಚೆ ಬರಬಾರ್ದು. ಆಚೆ ಬಂದುಬಿಟ್ರೆ ನಮ್ಮ ಪರೋಟನೇ ಹೋಯ್ತು ಅಲ್ವಾ. ಸೊ ಅದಕ್ಕಾಗಿ ಯಾವತ್ತೂ ನಿಧಾನವಾಗಿ ತಟ್ಟಬೇಕು. ಈ ಥರ ಪರೋಟ ಮಾಡಿ 1-2 ಪರೋಟ ತಿಂದರೆ ಸಾಕು ನಮಗೆ. ಅನ್ನ ಬೇಡ ಏನು ಬೇಡ, 2 ಪರೋಟ ತಿನ್ನೋ ಅಷ್ಟಿಗೆ ನಮಗೆ ಸಾಕಾಗ್ಬಿಡುತ್ತೆ. ಇನ್ನೊಂದು ಏನಾದ್ರು ಚಪಾತಿ ಅಂದರೆ 3-4 ತಿಂದ್ಬಿಡ್ತೀವಿ. ಪರೋಟ ಮಾತ್ರ 1-2 ತಿನ್ನೋ ಅಷ್ಟಿಗೆ ಸಾಕಾಗುತ್ತೆ. ಅಂದರೆ ಅಷ್ಟು ದಪ್ಪಗಿರುತ್ತೆ. ಜಾಸ್ತಿ ದಪ್ಪಗೂ ಒತ್ಕೋಬೇಡಿ, ಜಾಸ್ತಿ ತೆಳ್ಳಗೂ ಮಾಡಬೇಡಿ. ಸ್ವಲ್ಪ ಮೀಡಿಯಮ್ ಸೈಜ್, ನಾನು ಇಲ್ಲಿ ತೋರಿಸ್ತಾ ಇದ್ನಲ್ಲ ಈ ಥರ ತೆಳ್ಳಗಿದ್ರೆ ಸಾಕಾಗುತ್ತೆ. ಓಕೆನಾ. ಇಲ್ಲಿ ನಾನು ಫಾಸ್ಟ್ ಫಾರ್ವರ್ಡ್ ಆಗಿ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ, ಬಟ್ ನಾನು ಸ್ಲೋ ಆಗೇ ಮಾಡಿದ್ದು. ನೀವು ಸ್ಲೋ ಆಗೇ ನಿಧಾನವಾಗಿ ಮಾಡಿ, ಗಾಬರಿ ಏನು ಬೇಡ. ಒಳಗಡೆ ಇರೋ ಸ್ಟಫಿಂಗ್ನ ಆಚೆ ಬರಬಾರ್ದು. ನಿಧಾನವಾಗಿ ನೋಡಿಕೊಂಡು ನಾವು ಒತ್ಕೋಬೇಕು ಪರೋಟನ. ನೆಕ್ಸ್ಟ್ ಏನಂದರೆ, ನೀವು ಪಪ್ಪಾಯದಲ್ಲಿ ಪರೋಟ ಮಾಡ್ಕೋಬೋದಾ ಅಂತ ಆಶ್ಚರ್ಯ ಇರುತ್ತೆ. ಸೊ ನಿಮಗೆ ಕನ್ಫರ್ಮ್ ಆಗಬೇಕಂದ್ರೆ ಎಲ್ಲರೂ ಪಪ್ಪಾಯ ಕಾಯಿ ಇದ್ದರೆ ತಂದುಬಿಟ್ಟು ಈ ಥರ ಟೇಸ್ಟಿ ಪಪ್ಪಾಯ ಪರೋಟ ಮಾಡ್ಕೊಂಡು ತಿನ್ನಿ. ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ನಾವು ಮಾಡಿದ್ವಲ್ಲ ಪರೋಟ, ಆ ಪರೋಟನ ನಿಧಾನವಾಗಿ ಹಾಕಬೇಕು. ನಿಧಾನವಾಗಿ ಹಾಕಿ ಆಮೇಲೆ ಉಲ್ಟಾ ಮಾಡ್ತೀರ ನೋಡಿ. ಈ ಥರ ಒಂದು ಕಡೆ ಸ್ವಲ್ಪ ಬೆಂದು ಉಲ್ಟಾ ಮಾಡಿದ್ಮೇಲೆ ಈಗ ನಾವು ಇದ್ರ ಮೇಲೆ ಎಣ್ಣೆ ಸವರಬೇಕು. ಯಾಕಂದ್ರೆ ಸ್ವಲ್ಪ ಗೋಲ್ಡನ್ ಬಬಲ್ಸ್ ಥರ ಇರುತ್ತಲ್ಲ, ಅದು ಬಂದ ಮೇಲೆ ಎಣ್ಣೆ ಸವದ್ರೆ ಪರೋಟ ಆಗಲಿ ಚಪಾತಿ ಆಗಲಿ ಚೆನ್ನಾಗಿ ಉಬ್ಬುತ್ತೆ. ನೋಡಿದ್ರಲ್ಲ, ಸ್ವಲ್ಪ ಅಲ್ಲಲ್ಲಿ ಬಬಲ್ಸ್ಗಳು ಬಂದಿದೆ. ಆವಾಗ ಬಂದಾಗಲೇ ಎಣ್ಣೆ ಸವದ್ರೆ ಚೆನ್ನಾಗಿ ಪರೋಟ ಆಗಲಿ ಚಪಾತಿ ಆಗಲಿ ಉಬ್ಬುತ್ತೆ. ತಿಂದಾಗ ಸಾಫ್ಟಾಗಿ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇದ್ರಲ್ಲ, ಇದೆಲ್ಲ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು. ಓಕೆನಾ. ಇದನ್ನು ನೆನ್ಪಿಟ್ಕೊಳ್ಳಿ. ನಿಧಾನವಾಗಿ ನೀಟಾಗಿ ಬೇಯಿಸ್ಕೊಂಡ್ರೆ ನೋಡಿ ಎಷ್ಟು ಥರ ಉಬ್ತಾ ಇದೆ. ಆ ಉಬ್ಬಿ ಬಂದ್ರೇ ನಮಗೆ ಪರೋಟ ಅನ್ನೋದು ಟೇಸ್ಟ್ ಬರುತ್ತೆ, ಒಳಗಡೆ ಸಾಫ್ಟ್ ಇರುತ್ತೆ. ಈ ಥರ ಮಾಡಿಕೊಂಡು ನೀವು ತಿನ್ನಿ, ಇಲ್ಲ ಮಕ್ಕಳಿಗೆ ಕೊಡಿ, ಚೆನ್ನಾಗಿರುತ್ತೆ. ಆಮೇಲೆ ನಾನು ಪಪ್ಪಾಯದಲ್ಲೇ ಎಷ್ಟೋ ವೆರೈಟಿ ಮಾಡ್ತೀನಿ. ನಾನು ಪದೇ ಹೇಳ್ತಾ ಇದ್ದೀನಲ್ಲ, ನೀವು ನೋಡಿ. ಪಪ್ಪಾಯನ ಗಿಡ ನಿಮ್ಮ ಹತ್ರ ಇದ್ದರೆ ನಾನು ಹಾಕಿರೋ ವಿಡಿಯೋ ಎಲ್ಲ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ನೋಡೋಕ್ಕೆ ಒಬ್ಬಟ್ಟು ನೋಡೋ ಥರ ಇದೆ ಅಲ್ವಾ. ನನಗಿದು ನೋಡ್ತಾ ಇದ್ರೆ ಒಬ್ಬಟ್ಟು ಮಾಡ್ತಾ ಇದ್ದೀನೇನೋ ಅಂತ ಫೀಲಿಂಗ್ ಬರ್ತಾಯಿದೆ. ಒಬ್ಬಟ್ಟು ನಾವು ತಿನ್ನಬೇಕು ಅನ್ಸ್ಬಿಡತ್ತೆ ಈ ಥರ ನೋಡಿದಾಗ. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ಪರೋಟ. ಎಲ್ಲಿನೂ ಬಂದಿಲ್ಲ ಆಚೆ, ಆ ಸ್ಟಫಿಂಗ್ ಅನ್ನೋದು ಆಚೆ ಬರ್ದೇ ಎಷ್ಟು ನೀಟಾಗಿ ಬಂತು. ಇಲ್ಲಿ ನೋಡಿ ನಾನು ಒಳಗಡೆ ಹೂರನ್ನ ತೋರಿಸ್ತೇನೆ. ನೀವು ಅಚ್ಚ ಖಾರದ ಪುಡಿ ಜಾಸ್ತಿ ಹಾಕಿದ್ರೆ ಒಳಗಡೆ ಕೆಂಪಾಗಿರುತ್ತೆ. ಬಟ್ ನಾವು ಇದು ಹಸಿರು ಮೆಣಸಿನ್ಕಾಯಿ ಹಾಕಿದ್ವಿ, ಅಚ್ಚ ಖಾರದ ಪುಡಿ 1/4 ಟೇಬಲ್ ಸ್ಪೂನೇ ಹಾಕಿದ್ದೀನಿ. ಯಾಕಂದ್ರೆ ಮಕ್ಕಳೆಲ್ಲ ಇದ್ದರೆ ತಿನ್ನೋಕ್ಕಾಗಲ್ಲ. ಆಮೇಲೆ ನಾನು ತೋರಿಸಿದ್ದೀನಿ ಅಂತ ನೀವು ಜಾಸ್ತಿ ಹಾಕಿಬಿಟ್ರೆ ಖಾರ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ಖಾರ ಕಡಿಮೆನೇ ತಿನ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಆಮೇಲೆ ಒಳಗಡೆ ಪಪ್ಪಾಯ ತುರಿನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಮೊಸರಲ್ಲಿ ಮುಂಚ್ಕೊಂಡು ತಿನ್ಬೋದು, ಇಲ್ಲ ಉಪ್ಪಿನಕಾಯಲ್ಲಿ ನಂಚ್ಕೊಂಡು ತಿನ್ಬೋದು. ನಾನು ಪಪ್ಪಾಯ ತುರಿ ಪಲ್ಯ ಮಾಡಿದ್ದೀನಲ್ಲ, ಅದ್ರ ಜೊತೆ ತಿಂದರೂ ಚೆನ್ನಾಗಿರುತ್ತೆ. ಈ ಉಪ್ಪಿನಕಾಯಿ ಬಂದು ಎಳ್ಳಿಕಾಯಿ ಉಪ್ಪಿನಕಾಯಿ ನಾನು ಮನೇಲೇ ಮಾಡಿದ್ದೀನಿ. ಆ ವಿಡಿಯೋ ಸಹ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಒಂದ್ಸಲ ಚೆಕ್ಔಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಓಕೆನಾ. ಎಲ್ಲರಿಗೂ ಬಾಯ್.